ಈಗ ನೋಡ್ರಿ ಆಲ್ರೆಡಿ ಸೊಸೈಟಿ ಅವ್ರ ಡಿಸ್ಕಸ್ ಮಾಡ್ಯಾರ, ಅದು ಕಂಡು ಬಂದೈತ್ರಿ, ಅದು ತಪ್ಪು ಮಾಡ್ಯಾರ, ಅವರು ಒಪ್ಕೊಂಡಾರ. ಅವ್ರು ಏನಾಯ್ತು ಅಂದ್ರೆ ಈಗ ರೀ ಆಲ್ರೆಡಿ ಅವ್ರ ಹೆಂಗೈತೆ ಅಂದ್ರೆ ಫಸ್ಟ್ ಅಲಾಟ್ ಆದದ್ದು ಎಷ್ಟು 9 ಜನ, 9 ಜನ ಅಲಾಟ್ ಆದ್ರೆ ಮೆಂಬರ್ಸ್ ಇರ್ತಾರೆ. ಅವಾಗೆಲ್ಲ ದೊಡ್ಡ ಸೈಜ್ ಪ್ಲಾಟ ಬಂದವು. ಆನಂತರ ಏನ್ ಮಾಡಿದ್ರೆ ಮೆಂಬರ್ಗಳು ಎಕ್ಸಿಸ್ಟಿಂಗ್ ಮಾಡ್ಕೋತ ಜಾಸ್ತಿ ಮಾಡ್ಕೋತ ಹೋಗ್ಯಾರ್ರಿ. ಈಗ ಆಲ್ರೆಡಿ ಈಗ ಒಂದು ಮೆಂಬರ್ ಆಲ್ರೆಡಿ ಅದ್ರಾಗ ಇಲ್ಲಿಗಲ್ ಕಟ್ಟಾರ, ಅವ್ರು ಆಕ್ಚುಲಿ ಡಿಮಾಲಿಷ್ ಆಗ್ಬೇಕ್ರ. ಈಗ ಅವ್ನು ಉಳಿಸ್ಕೊಳ್ಳೋ ಸಂಬಂಧ ಇವನ್ ಇಂಥವ್ನ ಬರೋ ಉಪಾಯನ ಬಲಿಘೋಷೆ ಮಾಡತ್ತಪ್ಪ. ಅದು ಆಲ್ಮೋಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಡೈರೆಕ್ಷನ್ ಇದೆ. ಅದು ಕೋರ್ಟ್ ಹೆಂಗೈತೆ, ಕೋರ್ಟ್ ಎಲ್ಲೂ ಇವ್ರಿಗೆ 92 ಕಟ್ಟಬಾರ್ದು ಎಲ್ಲಿ ಹೇಳಿಲ್ಲ. ಒಂದು ಸ್ವಲ್ಪ ಈಗ ಅವ ಪವರ್ನಾಗ ಇದ್ದವ್ರ ಇವರು ಮೇತ್ರಿ ಅವ್ರಿಗೂ ಕರೆಸಿ ಮಾತಾಡಿ ಹೇಳಿದ್ರು, ಇದನ್ನ ಸಾರ್ಟ್ ಔಟ್ ಮಾಡ್ರಿ ಬೇಡ ಅಂತ ಹೇಳ್ತಾರೆ. ಸುಮ್ಮನೆ ಏನಾಕೈತ್ರಿ ಅದ ಮಣ್ಣಿನ ಗೋಡ್ ನೀರು ಕೊಯ್ದ ಮತ್ತೆ ವಲಸೆ ಬರೋದ್ರಿ. ಅವ್ರು ಅದನ್ನು ಹೇಳಿದ್ರು, ನಿಮ್ದೇನಾಯ್ತು ನೀನು ಶಟ್ಲ್ ಮಾಡ್ಕೊಂಡು ಮುಗಿಸ್ಯಾರ ಕೇಳ್ತಾರೆ. ಆದ್ರೆ ಏನ್ ಮಾಡ್ತಾರೆ ಮತ್ತೆ ಈ ತರ ಏನಾಯ್ತಂದ್ರಿ ನಾವ್ ಎಂಟ್ರಿ ಆದ್ರೂ ಸುಮ್ಮ ಇಲ್ಲದ ಇದು ಕೊಡಕತ್ತಾರ, ಸುಮ್ಮ ಗುಂಡಾಗಿರಿ ಮಾಡ್ತಾರ. ನೋಡಿ ನಾವ್ ಯಾವ್ದೋ ಮಾಡಕ್ಕಾರ ಕಾನೂನು ಚೌಕಟ್ಟು ಕೆಲಸ ಮಾಡ್ತೇವೆ. ಫಸ್ಟ್ ನಮ್ಗೆ ಯಾವ್ದೋ ಅಪ್ರೋಚ್ ಅವ್ರು ಪೇಪರ್ಸ್ ಇಲ್ಲ ಅವ್ರು ನೋಡಕ್ ಹೋಗಿಲ್ಲ, ಮತ್ತಿಲ್ಲ ಅಂದ್ರೆ ಅದ್ರ ನಾವು ಕೈ ಹಾಕಕ್ ಹೋಗಿಲ್ಲ. ಸುಮ್ಮ ಏನ್ ಮಾಡ್ತಾರ ಸುಮ್ಮ ಉಸ್ತುವಾರಿ ಮಂತ್ರಿ ಹೆಸರು ಹೇಳುದು, ನಮ್ಮ ಹೆಸರು ಹೇಳುದು. ಉಸ್ತುವಾರಿ ಮಂತ್ರಿ ಗೊತ್ತೈತೆ ನಿಮ್ಗೆ, ಯಾಕೆ ಅವ್ರ ಐತಿ ಕಾಗದಿಂದ ಅವ್ರು ನೋಡಕ್ ಹೋಗಿಲ್ಲ, ಅವ್ರ ನಾವ್ ಮಾಡಕ್ ಹೋಗಿಲ್ಲ. ಇದಕ್ಕೆ ಮಾಧ್ಯಮ ಮುಖಾಂತರ ಏನ್ ಮನೆ ಮಾಡ್ಕೊತಂದ್ರೆ ಇಂಥ ಬಡಗ ಒಂದು ಅನ್ಯಾಯ ಆಗೈತಿ, ಇದು ಎಷ್ಟು ಸಾಧ್ಯ ಆಕೈತಿ ನೀವು ಇದನ್ನ ಮಾಡ್ರಿ. ಯಾಕಂದ್ರೆ ನಮ್ದು ಏನೈತಂದ್ರೆ ಸರ್ಕಾರನು ಇದಕ್ಕೆ ಇದನ್ನ ಮಾಡ್ಲಿ. ಯಾಕೆ ಪ್ರೈಮ್ ಮಿನಿಸ್ಟರ್ ಡೈರೆಕ್ಷನ್ ಐತ್ರಿ, ಅಂತ ದೊಡ್ಡ ಪ್ಲಾಟ್ ಐತಿ, ಬಡ ಮನುಷ್ಯ ಅದ ನಮ್ಮ ಅಪ್ರೋಚ್ ಆಗ್ಯಾನ. ಆಮೇಲೆ ಕಾನೂನು ಚೌಕಟ್ನಾಗ ಕೆಲಸ ಮಾಡ್ತಾರೆ. ನಿಮ್ಗೆಲ್ಲ ಒಂದ್ ಸಟ್ ಕೊಡ್ತೀನಿ ನೋಡ್ರಿ ಅದನ್ರಿ. ಅಲ್ಲೆಲ್ಲ ಕೊಡೋದು ಡೀಟೇಲ್ಸ್ ಕೊಡ್ತೀವಿ, ಅಲ್ಲ ಡೀಟೇಲ್ಸ್ ಕೊಡ್ತೀವಿ, ಎಲ್ಲ ಪೇಪರ್ಸ್ ಕೊಡ್ತೀನಿ, ಎಲ್ಲರಿಗೂ ಕೊಡ್ತೀನಿ, ಡಾಕ್ಯುಮೆಂಟ್ಸ್ ಕೊಡ್ತೀನಿ ನೋಡ್ರಿ. ಅದ್ ನೋಡ್ಕೊಂಡ್ಬೇಕಾದ್ರೆ ಸ್ಥಿತಿ ಮಾಡಿರ್ತಾರೆ. ನಮ್ದು ಒಂದೇ ರಿಕ್ವೆಸ್ಟ್ ಅಂತಂದ್ರೆ ಅಲ್ಲಿ ಪವರ್ಫುಲ್ ಏನಾಯ್ತು ಅಂದ್ರೆ ಅಲ್ರಿ ಮದ್ಯದ ಹಿಂಗ ಮಾಡ್ಕೊತಾರ ಎಲ್ಲಾರಲ್ಲಿ. ಗುಂಡಾಗಿರೋದ್ರೆ ಹಿಂಗಾರಲ್ಲ ಮತ್ತೆ ಏನಾಕೈತ್ರಿ. ಈಗ ನೋಡ್ರಿ ಆಕ್ಚುಲಿ ಮೇತ್ರಿ ಅಧ್ಯಕ್ಷ ಇಲ್ರಿ, ಇನ್ನೊಬ್ರು ಯಾರು ತಿನಿಗೆ ಅದ್ದಾರ ಅವ್ರಿಗೆ. ಈಗ ಅವ್ರ ಕರೆಸಿ ಮಾತಾಡಿ ಒಪ್ಕೊಂಡ್ರ ಅವ್ರು ನಾವು ಏನಾರು ಸೆಟಲ್ ಮಾಡ್ತೇವೆ ಹೇಳ್ತಾರೆ. ಸೆಟಲ್ ಮಾಡಿ ಜಾಗ ಇದೆ ರೀ. ಏನ್ರ ಅವ್ ಏನ್ ಮಾಡತ್ತನ್ರಿ ಈಗ ಲೀಗಲ್ ಒಪಿನಿಯನ್ ಅಂತ 90 ಮಾಡಕ್ ಬಂದ 92 ಮೇಲೆ ಏನು ಇಲ್ರಿ. ಅದು ಕೋರ್ಟ್ ಯಾವ್ದು ಡೈರೆಕ್ಷನ್ ಕೊಟ್ಟು 92 ಮಾಡಬಾರ್ದು. ಮತ್ತೆ ಆಲ್ರೆಡಿ ಈಗ ರೀ ಇನ್ಕಂಪ್ಲೀಟ್ ಐತಿರೋದ್ರಿ ಬಿಲ್ಡಿಂಗ್ ರೀ, ಕಂಪ್ಲೀಷನ್ ಸರ್ಟಿಫಿಕೇಟ್ ತಗೊಂಡ್ ನಾವು ಬೇಕಾದ್ರೆ ಫೋಟೋನ ಕೊಡ್ತೀನಿ ನಿಮ್ಗೆ. ಅದು ಕಟ್ಟಡ ಹಿಂಗ ನೋಡಿ ಎಲ್ಲ ಕೊಡ್ತೀವಿ. ಆಕ್ಚುಲಿ ಅವರು ಡೈರೆಕ್ಷನ್ ಕೊಟ್ಟಾರ. ಅದ್ರ ನೀವು ಅಲ್ಲಿ ನಿಮ್ದು ಪ್ಲಾಟ್ ಅಲ್ಲದ ನೀವು ಕಟ್ಟಡ ಬಂದ್ ಮಾಡ್ಬೇಕಾದ್ರೆ ಅದು ಡೀಟೇಲ್ಸ್ ಎಲ್ಲ ಕೊಡ್ತೀರ. ಅಲ್ಲಿ ಏನ್ ಹಿಂಗ ನೀವ ಕೊಡ್ದು ನೀವ ನನ್ನ ಮಾಧ್ಯಮ ನೀವ ತರ್ಬೇಕ್ರಿ. ಅದಕ್ಕೆ ನಿಮ್ಮೆಲ್ಲ ಕರ್ಸೋರ್ ನಾವು ಅಲ್ಲ. ಈಗ ಏನಾಯ್ತು ಸುಮಾರು ಇದ್ರಿ ನಾವ್ ನೋಡ್ರಿ ಯಾವ್ದೋ ಯಾರ ಬರಲ್ರಿ, ಯಾವ ಡಾಕ್ಯುಮೆಂಟ್ಸ್ ನೋಡಕ್ ಹೋಗಲ್. ಮತ್ತೆ ಅದ್ರ ಕೂಡಲ್ಲಿ ನಾವು ಹಚ್ಕೊಳಕ್ ಹೋಗಿಲ್ರಿ. ನಾವು ಸುಮ್ ದುಡ್ಡು ಕೊಟ್ಟು ಹೆಸರು ಕೆಲ್ಸ್ಬೋದ್ರಿ. ನಾವು ನೋಡಿದ್ರಲ್ಲ ಅದನ್ನು ವಿಚಾರ ಮಾಡ್ಬೇಕಾಗ್ತದೆ. ಯಾಕಪ್ಪ ಇವ್ರು ಶೆಲ್ಟೆಡ್ ಆದ ನಂತರ ನಮ್ಗೆ ಬರೋದು ಫೈನಾನ್ಸಿಯಲ್ ಇವ್ರು ಕೊಡ್ಬೇಕು. ಅದನ್ನ ಕೊಟ್ಟಾದ್ರೆ ನಮ್ಗೆ ಟ್ರಾನ್ಸ್ಫರ್ ಆಗ್ತದೆ, ಸೊಸೈಟಿ ಇವ್ರು ಕೊಟ್ಟ ನಂತರ ನಮ್ಗೆ ಟ್ರಾನ್ಸ್ಫರ್ ಆಗ್ತದೆ. ಅದು ಕೊಡೋ ಸಂಬಂಧ ಅದಕ್ಕೆ ಮಾಧ್ಯಮಿಕ ರಿಕ್ವೆಸ್ಟ್ ಅಂದಾಗ ಬಡೋಗ ಅನ್ಯಾಯ ಆಗೈತಿ, ನಿಮ್ ಕೂಡ ನ್ಯಾಯ ಸಿಗ್ಲತ್ತ. ಅದಕ್ಕೆ ನಿಮ್ಮೆಲ್ಲ ಕಳಿಸ್ಕೊಂಡು ಒಂದು ಪ್ರೆಸ್ ಮೀಟ್ ಖರ್ಚಿರ್ತಾರೆ. ಅಲ್ಲ ಎರಡು ಬಂದ್ರೆ ಅದು ಸೊಸೈಟಿಯಿಂದ ಕಾಲೇಜ್ 90 ಐತೆ.
ಕಟ್ಟಿ ಇವ್ರ ಜಾಗ ಹೆಚ್ಚಿನ ಮಾಹಿತಿ ಎಲ್ಲ ನಮ್ಮ ಹೆಸರು ಅದನ್ನ ಕ್ಲಿಯರ್ ಮಾಡ್ಸೋ ಕೆಲಸ ಉಸ್ತುವಾರಿ ಮಂತ್ರಿ ಹೆಸರು ಬರ್ತೀವಿ ಅವ್ರು ಗೊತ್ತಾಯ್ತು ನಮ್ಗೆ ಆಯ್ತು ಯಾಕಂದ್ರೆ ಇನ್ನೊಂದು ಲೆಟರ್ ಕೊಡೋ ವಿಚಾರ ಮಾಡ್ತಾರೆ.